ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸೀಡ್ಸ್ನ ಹಾಕ್ತಿದ್ದೀನಿ. ನಿಮಗೆ ಹೇಳಿದೆ ತಾನೇ, ನಾನು ಸೀಡ್ಸ್ನ ಸೋ ಮಾಡುವಾಗ ಎಲ್ಲ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮಗೆ ಎಲ್ಲ ವಿಡಿಯೋಸು ಕೂಡ ನಾನು ಒಂದು ಸೀರೀಸ್ ಮಾಡಿ ಹಾಕ್ತೀನಿ ಅಂತ. ಸೊ ಇದು ನೆಕ್ಸ್ಟ್ ವಿಡಿಯೋ. ಆ್ಯಕ್ಚುಲಿ ಸೀಡ್ಸ್ ಎಲ್ಲ ಹಾಕಿ ತುಂಬ ದಿನ ಆಯಿತು, ಬಟ್ ಎಡಿಟಿಂಗ್ಗೆ ಟೈಮ್ ಆಗಲಿಲ್ಲ. ಆದ್ದರಿಂದ ನಿಮಗೆ ಈಗ ವಿಡಿಯೋ ಬರ್ತಿದೆ. ಈ ವಿಡಿಯೋದಲ್ಲಿ ತೋರಿಸಿರುವಂಥ ಎಲ್ಲ ಸೀಡ್ಸ್ನ ಕೂಡ ಹಾಕಿ ಅದು ಹೇಗೆ ಬೆಳೆದಿದೆ, ಹೇಗೆ ಸೀಡ್ಲಿಂಗ್ಸ್ ಬಂದಿದೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಮರಿದೆ ನೀವು ನೆಕ್ಸ್ಟ್ ವೀಡಿಯೋಸ್ನ ನೋಡ್ತಾ ಇರಿ. ನೋಡಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿದ್ರೆ ನಿಮಗೆ ಅಪ್ಡೇಟ್ ಸಿಗುತ್ತೆ, ಹೇಗೆ ಸೀಡ್ಸ್ ಹಾಕ್ಕೋಬೇಕು, ನಾನು ಯಾವ ಥರ ನನ್ನ ಹೊಸ ಗಾರ್ಡನ್ನ ರೆಡಿ ಮಾಡ್ತಿದ್ದೀನಿ ಅನ್ನೋದು ಕೂಡ ನಿಮಗೆ ಅಪ್ಡೇಟ್ ಸಿಗುತ್ತೆ. ಈಗ ನೋಡಿದ್ರಿ ಅಲ್ಲ, ಬ್ರಿಂಜಾಲ್ ಸೀಡ್ಸ್ ಹಾಗೆಯೇ ಬೆಂಡೆಕಾಯಿ ಸೀಡ್ಸ್ನ ಹಾಕೋತಿದ್ದೀನಿ. ನಾನೇ ಅಲ್ಲ, ನಾನು ಮಕ್ಕಳ ಕೈಯಲ್ಲೂ ಕೂಡ ಹಾಕಿಸ್ತಿದ್ದೀನಿ. ಆ್ಯಂಡ್ ಅದು ಅಲ್ಲದೆ ಈ ಪಾಟಿಂಗ್ ಮಿಕ್ಸ್ ನೋಡ್ತಿರಲ್ಲ, ಪಾಟಿಂಗ್ ಮಿಕ್ಸಲ್ಲಿ ನಾನು ನಾರ್ಮಲ್ ಆಗಿ ತಗೊಳ್ಳುವಂಥ ಯೂನಿವರ್ಸಲ್ ಸಾಯಿಲ್ ಮಿಕ್ಸೆ 1:1:1 ರೇಷಿಯೋದಲ್ಲಿ ಸಾಯಿಲ್, ಕೊಕೊಬುಯಿಟ್ ಮತ್ತು ಗೊಬ್ಬರ ಈ ಮೂರನ್ನು ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ನೀಮ್ ಪೌಡರ್ನ ಸೇರಿಸಿದ್ದೀನಿ. ಸೊ ಹೀಗೆ ನಾನು ಸಾಯಿಲ್ ಮಿಕ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹಾಕಿರೋದು ಸ್ಟಾರ್ ಬೆಂಡ. ಸೊ ಈ ಸೀಡ್ಸು ಕೂಡ ನನಗೆ ಒಂದು ಗಾರ್ಡನ್ ಫ್ರೆಂಡ್ಸ್ ಕೊಟ್ಟಿದ್ದು. ಸೊ ಎಲ್ಲ ಸೀಡ್ಸನ್ನು ನಾನು ಹಾಕ್ತಾಯಿದ್ದೀನಿ. ನಾನು ಯಾವ್ಯಾವ ಸೀಡ್ಸ್ನ ಹಾಕ್ತಿದ್ದೀನಿ, ಹೇಗೆ ಹಾಕ್ತಿದ್ದೀನಿ ಅನ್ನೋದು ನಿಮಗೆ ಫುಲ್ ವೀಡಿಯೋಸ್ ನೆಕ್ಸ್ಟ್ ಕೂಡ ಇದೆ. ಇನ್ನೂ ತುಂಬಾ ನಾನು ಸೀಡ್ಸ್ ಹಾಕಿದ್ದೀನಿ, ಎಲ್ಲ ನಿಮಗೆ ತೋರಿಸ್ತೀನಿ. ನೋಡಿ, ಇದು ಕಾಕರ. ಸೊ ಹೀಗೆ ನಾನು ಹಾಗಲಕಾಯಿ ಆಗಿರ್ಬೋದು, ಹಾಗೆಯೇ ಬೆಂಡೆಕಾಯಿ ಸೀಡ್ಸ್ ಹಾಕಿದ್ದೀನಿ, ಬ್ರಿಂಜಾಲ್ ಸೀಡ್ಸ್ ಹಾಕಿದ್ದೀನಿ, ಡಿಫ್ರೆಂಟ್ ವೆರೈಟಿ ಇರುವಂಥ ಬ್ರಿಂಜಾಲ್ ಸೀಡ್ಸು, ಹಾಗೆ ಡಿಫ್ರೆಂಟ್ ವೆರೈಟಿ ಟೊಮೆಟೊ ಸೀಡ್ಸ್ನ ಹಾಕಿದ್ದೀನಿ, ಡಿಫ್ರೆಂಟ್ ವೆರೈಟಿ ಓಕ್ರಾ ಹಾಕಿದ್ದೀನಿ, ಹಾಗೆ ಡಿಫ್ರೆಂಟ್ ವೆರೈಟಿ ಚಿಲ್ಲೀಸ್ ಹಾಕಿದ್ದೀನಿ. ಚಿಲ್ಲಿಲೂ ಕೂಡ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ವೈಟ್ ಚಿಲ್ಲಿ. ಇದೇ ಥರ ಡಿಫ್ರೆಂಟ್ ಚಿಲ್ಲೀಸ್ ಹಾಕಿದ್ದೀನಿ, ಲೈಕ್ ನಾರ್ಮಲ್ ಚಿಲ್ಲಿ, ಸ್ಪೈಸಿ ಚಿಲ್ಲಿ, ಹಾಗೆ ಸೂರ್ಯಮುಖಿ ಚಿಲ್ಲಿ, ಸೂರ್ಯಮುಖಿ ಬ್ಲ್ಯಾಕ್ ಚಿಲ್ಲಿ, ಈ ಥರ ತುಂಬಾ ಸೀಡ್ಸನ್ನು ಹಾಕಿದ್ದೀನಿ. ಇದು ಬ್ಯಾಲ್ಸಮ್ ಫ್ಲವರು, ಡಾರ್ಕ್ ಪಿಂಕ್ ಕಲರ್ ಬ್ಯಾಲ್ಸಮ್ ಫ್ಲವರ್ ಸೀಡ್ಸು. ಸೊ ಈ ಎಲ್ಲ ಸೀಡ್ಸ್ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಆ್ಯಂಡ್ ಸೀಡ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ಎಲ್ಲದನ್ನು ನಾನು ನಿಮಗೆ ಹೇಗೆ ಬಂದಿದೆ ಅನ್ನೋದು ಕೂಡ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ಹಾಗೆ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಹೇಳಿದ್ದೆ ಅಲ್ವಾ, ಗಿವ್ ಅವೇ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ. ಸೊ ಫ್ರೆಂಡ್ಸ್, ಪ್ಲೀಸ್ ನಿಮ್ಮ ಸಜೆಷನ್ಸ್ ತುಂಬ ಮುಖ್ಯ ಆಗುತ್ತೆ. ನನಗೆ ಸಜೆಸ್ಟ್ ಮಾಡಿ, ಲೈಕ್ ನೀವು ಯಾವ ಥರ ಸೀಡ್ಸ್ನ ಬೇಕು ಅಂತಿದ್ದೀರಾ, ಹಾಗೆ ಎಷ್ಟು ಜನ ಇಂಟ್ರೆಸ್ಟೆಡ್ ಇದ್ದೀರಾ ಅನ್ನೋದನ್ನು ಒಂದು ಸರ್ವೆ ಅಂತ ಅಂದ್ಕೊಳ್ಳಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಜನಕ್ಕೆ ಸೀಡ್ಸ್ನ ಅವಶ್ಯಕತೆ ಇದೆ, ಬೇಕು ಅನ್ನೋರು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು ನಾನು ಸೀಡ್ಸ್ನ ಪರ್ಚೇಸ್ ಮಾಡಿ ನಿಮ್ಮೆಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಹಾಗೆ ನಾನು ಸಹ ಕೆಲವೊಂದು ಸೀಡ್ಸ್ನ ಕಲೆಕ್ಟ್ ಮಾಡಿದ್ದೀನಿ ನನ್ನ ಗಾರ್ಡನಿಂದ. ಹೊಸ ಗಾರ್ಡನಿಂದ ಸೀಡ್ನ ಕಲೆಕ್ಟ್ ಮಾಡ್ತಿದ್ರೆ ತುಂಬಾ ಖುಷಿ ಅನ್ನಿಸ್ತು. ಸೊ ಈ ಎಲ್ಲ ಸೀಡ್ಸ್ನೂ ಕೂಡ ನಿಮಗೋಸ್ಕರ ಕಲೆಕ್ಟ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಕೋಆಪ್ರೇಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನೀವು ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಯಾವ ಥರ ಸೀಡ್ಸ್ ಬೇಕು, ಹಾಗೆ ನಿಮಗೆ ವೆಜಿಟೇಬಲ್ ಸೀಡ್ಸಾ, ಫ್ಲವರ್ ಸೀಡ್ಸಾ, ಇಲ್ಲೋ ಎರಡೂ ಸೀಡ್ಸು ಬೇಕಾ ಏನು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮೋಸ್ಟ್ ಆಫ್ ವೆಜಿಟೇಬಲ್ ಸೀಡ್ಸೇ ಪ್ರಿಫರ್ ಮಾಡ್ತಿದ್ದೀನಿ. ಯಾಕಂದರೆ ನಾವು ನಮ್ಮ ಮನೆಯಲ್ಲಿ ಆರ್ಗ್ಯಾನಿಕ್ಕಾಗಿ ವೆಜಿಟೇಬಲ್ಸ್ನ ಬೆಳೆಸ್ಕೊಂಡು ತಿನ್ಬೋದಲ್ವ. ಸೊ ಅದರಿಂದ ವೆಜಿಟೇಬಲ್ ಸೀಡ್ಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇನ್ ಕೇಸ್ ಫ್ಲವರ್ ಸೀಡ್ಸ್ ಬೇಕು ಅಂದ್ರೂ ಐ ಕ್ಯಾನ್ ಪ್ರೊಕ್ಯೂರ್ ದ್ಯಾಟ್. ಸೊ ಎಲ್ಲರೂ ನನಗೆ ಮೆಸೇಜ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಒಬ್ಬರು ಕೂಡ ಕಮೆಂಟ್ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ. ಪ್ಲೀಸ್, ಇದು ನನ್ನ ರಿಕ್ವೆಸ್ಟ್. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಕಮೆಂಟ್ ಅಂತೂ ಮಾಡಿ.
ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನಿಲ್ಲಿ ಡಿಫ್ರೆಂಟ್ ಫ್ಲವರ್ ಸೀಡ್ಸ್ ಕೂಡ ಹಾಕ್ತಾಯಿದ್ದೀನಿ. ಬಾಲ್ಸಮ್ ಆಗಿರ್ಬೋದು, ಇದು ಗೊಂಫೆರ್ನ 2 ಕಲರ್ ಹಾಕಿದ್ದೀನಿ, ಡಾರ್ಕ್ ಪಿಂಕ್ ಮತ್ತು ವೈಟ್. ಸೀಡ್ಲಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದು ಅಷ್ಟೇ, ಇದು ಕೂಡ ನಿಮಗೆ ಸೀಡ್ಸ್ನ ಕಲೆಕ್ಟ್ ಮಾಡ್ತೀನಿ. ಕಲೆಕ್ಟ್ ಮಾಡಿ ನಿಮಗೆಲ್ಲರಿಗೂ ಗಿವ್ ಅವೇಲಿ ಕೊಡ್ತೀನಿ. ಹಾಗೆಯೇ ಇಲ್ಲಿ ನೋಡ್ತಿರಲ್ಲ ಮತ್ತೆ ಚಿಲ್ಲಿ ಸೀಡ್ಸ್. ಸೊ ಚಿಲ್ಲಿ, ಬ್ರಿಂಜಾಲ್ ಹಾಗೆ ಟೊಮ್ಯಾಟೊ ಈ ಎಲ್ಲ ಸೀಡ್ಸ್ ಕೂಡ ತುಂಬಾ ವೆರೈಟಿ ಸೀಡ್ಸ್ನ ಹಾಕಿದ್ದೀನಿ. ಈ ಎಲ್ಲ ಸೀಡ್ಲಿಂಗ್ಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ರೀಪಾಟ್ ಕೂಡ ಕೆಲವೊಂದು ಮಾಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಹೇಗೆ ರೀಪಾಟ್ ಮಾಡ್ತಿದ್ದೀನಿ ಅನ್ನೋದು ಕೂಡ. ಕೆಲವೊಂದು ನನಗೂ ಕೂಡ ಫೇಲ್ ಆಗಿದೆ. ನಾನು 100% ಸಕ್ಸಸ್ ಇಲ್ಲ. ಬಟ್ ಸ್ಟಿಲ್ ನಾವು ಫೇಲ್ ಆದ್ವಿ ಅಂತ ಹಾಗೆ ಕೈ ಕಟ್ಕೊಂಡು ಕೂತ್ರೆ ಆಗಲ್ಲ. ಈಗ ಬೆಳೀಲಿಲ್ಲ ಅಂದರೂ ನೆಕ್ಸ್ಟ್ ಮುಂದೆ ಇನ್ನೊಂದು ಸರಿ ಸೀಡ್ಸ್ ಹಾಕಿ ಮತ್ತೆ ಬೆಳೆಸಿ ಮತ್ತೆ ರೀಪಾಟ್ ಮಾಡಿ. ಸೊ ಈಗ ಸೀಡ್ಸ್ ಹಾಕ್ತಿದ್ದೀವಿ ಅಂದರೆ ನಾವು ರೀಪಾಟ್ ಮಾಡಲಿಕ್ಕೆ ಎಲ್ಲ ಪಾಟ್ಸ್ನ ರೆಡಿ ಮಾಡ್ಕೋಬೇಕು. ಸೊ ಪಾಟ್ಸ್ ಎಲ್ಲ ಹೇಗೆ ರೆಡಿ ಮಾಡ್ಕೋಬೇಕು, ಅದಕ್ಕೆ ಸಾಯಿಲ್ ಮಿಕ್ಸ್ ಏನು ತಗೋಬೇಕು, ನಾನು ಹೇಗೆ ಸಾಯಿಲ್ ಮಿಕ್ಸ್ನ ರೆಡಿ ಮಾಡ್ತೀನಿ ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಹೇಳ್ತೀನಿ. ವಿತ್ ಕರೆಕ್ಟ್ ರೇಷಿಯೋಸ್ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಇದ್ದೀನಿ. ಏನು ಅಂತಂದರೆ, ನನ್ನ ಚಾನಲಲ್ಲಿ ತುಂಬಾ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಬಟ್ ಒಬ್ಬರು ಕೂಡ ವಿಡಿಯೋ ನೋಡ್ತಿಲ್ಲ. ಪ್ಲೀಸ್ ನೀವು ವಿಡಿಯೋ ನೋಡ್ತಿಲ್ಲ ಅನ್ನೋದಾದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಬಟ್ ವಿಡಿಯೋ ನೋಡೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಈ ಥರ ವೀಡಿಯೋಸ್ ತುಂಬ ಹಾಕ್ತಿರ್ತೀನಿ. ಈ ನಡುವೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಾರಕ್ಕೊಂದು ವೀಡಿಯೋ ಆ ಥರ ರಿಲೀಸ್ ಮಾಡ್ತಿದ್ದೀನಿ. ಬಟ್ ನಿಮಗೆ ಇನ್ನು ಮುಂದೆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರುತ್ತೆ. ದಟ್ ಈಸ್ ಮೈ ಪ್ರಾಮಿಸ್. ಸೊ ಎಲ್ಲರೂ ವಿಡಿಯೋ ನೋಡ್ತಾ ಇರಿ. ನಾನು ಹೇಗೆ ಸೀಡ್ಸ್ನ ಹಾಕ್ತಿದ್ದೀನಿ, ಹೇಗೆ ಅವನ್ನು ರೀಪಾಟಿಂಗ್ ಮಾಡ್ತೀನಿ, ಹಾಗೆಯೇ ಅದಕ್ಕೆ ವಾಟ್ರಿಂಗ್ ಎಲ್ಲ ಹೇಗೆ ಮಾಡಬೇಕು ಎಲ್ಲದು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ. ನೋಡಿದ್ರಿ ಅಲ್ಲ ಎಷ್ಟು ರೀತಿಯಾದ ಸೀಡ್ಸ್ನ ಹಾಕಿದ್ದೀನಿ ಅಂತ. ಸೊ ಎಲ್ಲದಕ್ಕೂ ಕೂಡ ನಾನು ಲೇಬ್ಲಿಂಗ್ ಕೂಡ ಮಾಡಿದ್ದೀನಿ. ಹಾಗೆ ಎಲ್ಲದಕ್ಕೂ ಅಷ್ಟೇ, ನಾವು ಯಾವುದೇ ಸೀಡ್ಸ್ ಹಾಕಿದ್ರೂ ಫಸ್ಟೇ ವಾಟ್ರಿಂಗ್ ಮಾಡ್ಕೋಬೇಕು. ಹಾಗೆಯೇ ಸೀಡ್ಸ್ ಹಾಕಿದ್ಮೇಲೂ ಕೂಡ ಸ್ವಲ್ಪ ವಾಟ್ರಿಂಗ್ ಅನ್ನೋದು ಮಾಡಬೇಕು. ಇನ್ ಕೇಸ್ ನಿಮ್ಮ ಹತ್ರ ಸ್ಪ್ರೇಯರ್ ಇದ್ದರೆ ಸ್ಪ್ರೇಯರಲ್ಲಿ ಮಾಡ್ಬೋದು. ಇಲ್ಲ ಅಂದರೆ ಹೀಗೆ ಕೈಯಲ್ಲೇ ನಿಧಾನಕ್ಕೆ ಹಾಕಬೇಕಾಗತ್ತೆ. ಸೀಡ್ಲಿಂಗ್ಸ್ ಬಂದಮೇಲೂ ಕೂಡ ಅವು ಚಿಕ್ಕದಾಗಿ ಮೊಳಕೆ ಹೊಡೆದಿರುತ್ತಲ್ಲ, ಸೊ ಅವು ಬಂದಮೇಲೂ ಕೂಡ ನಾವು ನಿಧಾನಕ್ಕೆ ನೀರನ್ನು ಹಾಕಬೇಕಾಗತ್ತೆ. ಹಾಗೆ ಹಾಕಿದ್ರೆ ನಮಗೆ ಸೀಡ್ಲಿಂಗ್ಸ್ ಡ್ಯಾಮೇಜ್ ಆಗದೆ ನೀಟಾಗಿರುತ್ತೆ. ಸೊ ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ನಾನು ಹೇಗೆ ಸೀಡ್ಸ್ನ ಹಾಕಿದ್ದೀನಿ, ಹಾಗೆ ನನ್ನ ಮಕ್ಕಳು ಹೇಗೆ ನನಗೆ ಹೆಲ್ಪ್ ಮಾಡಿದ್ರು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಉಪಯೋಗ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.